ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ Z ಟೆಸ್ಟ್ ಅಂಡರ್. ಸೊ ಇಲ್ಲಿ 2 ಪ್ರಪೋಸಿಷನ್ಸ್ ಇರುವಂತ ಪ್ರಾಬ್ಲಮ್ ಇದು. ಕ್ವಶನ್ ಏನ್ ಹೇಳ್ತಾ ಇರೋದು, ಇಫ್ ಎ ಸ್ಯಾಂಪಲ್ ಆಫ್ 300 ಯೂನಿಟ್ಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ 65 ಯೂನಿಟ್ಸ್ ಫೌಂಡ್ ಡಿಫೆಕ್ಟಿವ್, ಅಂದ್ರೆ 300 ಯೂನಿಟ್ಸ್ ಗಳನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ 300ರಲ್ಲಿ 65 ಡಿಫೆಕ್ಟಿವ್ ಇದಾವೆ ಅಂತ ಗೊತ್ತಾಗುತ್ತೆ. ಇನ್ ಅನದರ್ ಸ್ಯಾಂಪಲ್ ಆಫ್ 200 35 ಆರ್ ಡಿಫೆಕ್ಟಿವ್. ಗೊತ್ತಾಯ್ತಾ? 300ರಲ್ಲಿ 65 ಡಿಫೆಕ್ಟಿವ್, ಇನ್ನೊಂದು ಡಿಫರೆಂಟ್ ಸ್ಯಾಂಪಲ್ ಅಲ್ಲಿ 200 ಇರ್ತವೆ, ಅದರಲ್ಲಿ 35 ಡಿಫೆಕ್ಟಿವ್. ಈಸ್ ದೇರ್ ದ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಪ್ರಪೋಸಿಷನ್ ಆಫ್ ದ ಡಿಫೆಕ್ಟಿವ್ ಇನ್ ದ ಸ್ಯಾಂಪಲ್ ಅಟ್ 5% ಲೆವೆಲ್ ಆಫ್ ದಿ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಫಸ್ಟ್ ನೋಡಿ, ಇಲ್ಲಿ ನಮಗೆ 2 ಡಿಫರೆಂಟ್ ಸಿನಾರಿಯೋಸ್ ಇರೋದು. ಒಂದು ಮೊದಲನೇ ಸ್ಯಾಂಪಲ್ ಅಲ್ಲಿ 300ರಲ್ಲಿ 65 ಡಿಫೆಕ್ಟಿವ್, ಎರಡನೇದು ಅನದರ್ ಸ್ಯಾಂಪಲ್ ಅಲ್ಲಿ 200ರಲ್ಲಿ 35 ಡಿಫೆಕ್ಟಿವ್. ಸೊ 2 ಡಿಫರೆಂಟ್ ಪ್ರಪೋಸಿಷನ್ಸ್. ಸೊ ಫಸ್ಟ್ ನಲ್ ಹೈಪೋಥಿಸಿಸ್ ಬರಿಬೇಕು. ನಲ್ ಹೈಪೋಥಿಸಿಸ್ ನಲ್ ಹೈಪೋಥಿಸಿಸ್ ಅನ್ನು H0 ಅಥವಾ H0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವೇರ್ P1 is equal to P2 ಅಂತ ಅಂದ್ರೆ ಏನು ಕೂಡ ಚೇಂಜಸ್ ಆಗಿಲ್ಲ, ಎರಡೂ ಕೂಡ ಸೇಮ್ ಇದಾವೆ ಅಂತ. ಸೊ ಈ ಒಂದು ಸ್ಯಾಂಪಲ್ ಎರಡರಲ್ಲೂ ಕೂಡ ಸೇಮ್ ನಂಬರ್ ಆಫ್, ಅಥವಾ ಇಲ್ಲ ಅಂತಂದ್ರೆ ಹತ್ತಿರದಲ್ಲಿರುವಂತಹ ಡಿಫೆಕ್ಟಿವ್ ಆಗ್ತಾ ಇದೆ ಅಂತ ಅರ್ಥ. ಸರಿನಾ? ಸೊ ಸೇಮ್ ನಂಬರ್ ಆಫ್ ಡಿಫೆಕ್ಟಿವ್ನೆಸ್ ಅಥವಾ ಹತ್ತಿರದಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೋ ಚೇಂಜಸ್ ಆಗುತ್ತೆ. ನೋ ಚೇಂಜಸ್, ಎರಡರಲ್ಲೂ ಕೂಡ ಸೇಮ್ ಇರೋದು. ನೋ ಚೇಂಜಸ್, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಬರೀಬಹುದು. ಸರಿನಾ? ನೋ ಚೇಂಜಸ್ ಆರ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಬರೀರಿ. ನೆಕ್ಸ್ಟ್ ಇದರ ಉಲ್ಟಾ ಏನು? ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಇದೇನ್ ಮಾಡುತ್ತೆ? ಇದ್ರ ಉಲ್ಟಾ ಹೇಳುತ್ತೆ. ಸೊ H1 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ವೇರ್ P1 ನಾಟ್ ಈಕ್ವಲ್ ಟು P2 ಅಂತ ಅಂದ್ರೆ ಎರಡೂ ಕೂಡ ಈಕ್ವಲ್ ಇಲ್ಲ, ಚೇಂಜಸ್ ಆಗ್ತಾ ಇದೆ ಅಂತ ಹೇಳುತ್ತೆ, ಅಥವಾ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಗಳು ಇದಾವೆ ಅಂತ ಹೇಳ್ತಾ ಹೋಗುತ್ತೆ. ಸರಿನಾ? ಸೊ ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ಇಲ್ಲ ಅಂತ ಹೇಳುತ್ತೆ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಇದೇ ಡಿಫರೆನ್ಸ್ ಅಂತ ಹೇಳುತ್ತೆ. ಸೊ ಒಂದೆರಡು ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗೋಣ. ಈಗ ಮೊದಲನೇ ಸ್ಯಾಂಪಲ್ ಇದೆಯಲ್ಲ, ಅದನ್ನ ನಾನು 1 ಅಂತ ತಗೊಂತೀನಿ. ಸೊ N1 ಅಂದ್ರೆ ಮೊದಲನೇ ಸ್ಯಾಂಪಲ್ ಅಲ್ಲಿ ನನಗೆ ಒಟ್ಟು 300 ಯೂನಿಟ್ಸ್ ಗಳಿದ್ದು, ಅದರಲ್ಲಿ 65 ಡಿಫೆಕ್ಟಿವ್. ಸೊ P1 ವಿಲ್ ಬಿ ಈಕ್ವಲ್ ಟು 65 ಡಿಫೆಕ್ಟಿವ್ ಔಟ್ ಆಫ್ 300. 65 ಔಟ್ ಆಫ್ 300 ನನಗೆ ಡಿಫೆಕ್ಟಿವ್ ಇರೋದು. ಸೊ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ತಾ ಹೋಗಿ. ಸೊ 65 ಹೋಲ್ ಡಿವೈಡೆಡ್ ಬೈ 300 ವ್ಯಾಲ್ಯೂ ಎಷ್ಟಾಗುತ್ತೆ? ನನಗೆ ವ್ಯಾಲ್ಯೂ 0.216. ನೆಕ್ಸ್ಟ್ N2 ವ್ಯಾಲ್ಯೂ ಏನಾಗುತ್ತೆ? N2 ಅಂತ ಅಂದ್ರೆ ಎರಡನೇ ಸ್ಯಾಂಪಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರೋದು, ಅಥವಾ ಎಷ್ಟು ನಂಬರ್ ಆಫ್ ಸ್ಯಾಂಪಲ್ಸ್ ಇರೋದು? 200 ಇದಾವೆ. ಸೊ 200. ನೆಕ್ಸ್ಟ್ P2 ವ್ಯಾಲ್ಯೂ ಏನಾಗುತ್ತೆ? ಆ 200ರಲ್ಲಿ 35 ಡಿಫೆಕ್ಟಿವ್. ಸೊ 35 ಹೋಲ್ ಡಿವೈಡೆಡ್ ಬೈ 200 ಅಂದ್ರೆ 35 ಔಟ್ ಆಫ್ 200 ಆರ್ ಡಿಫೆಕ್ಟಿವ್. ಆ ತರ 35 ಹೋಲ್ ಡಿವೈಡೆಡ್ ಬೈ 200 ವ್ಯಾಲ್ಯೂ ಇಸ್ 0.175. ಗೊತ್ತಾಯ್ತಾ? ಸೊ N1 ವ್ಯಾಲ್ಯೂ ಗೊತ್ತು, P1 ವ್ಯಾಲ್ಯೂ ಗೊತ್ತು, N2 ವ್ಯಾಲ್ಯೂ ಗೊತ್ತು, P2 ವ್ಯಾಲ್ಯೂ ಗೊತ್ತು. ಸೊ P ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. P ವಿಲ್ ಬಿ ಈಕ್ವಲ್ ಟು N1 ಇಂಟು P1 ಪ್ಲಸ್ N2 ಇಂಟು P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. ಫಾರ್ಮುಲಾ ಏನು? P ಗೆ N1 ಇಂಟು P1 ಪ್ಲಸ್ N2 ಇಂಟು P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. ಸೊ N1 ವ್ಯಾಲ್ಯೂ ಏನಿದೆ ನಮಗೆ? 300 ಇಂಟು P1 ವ್ಯಾಲ್ಯೂ ಏನಿರೋದು? 0.216 ಪ್ಲಸ್ N2 ವ್ಯಾಲ್ಯೂ ಏನಿರೋದು ನನಗೆ 200 ಇದೆ. ನೆಕ್ಸ್ಟ್ P2 ವ್ಯಾಲ್ಯೂ ಏನಿರೋದು 0.175 ಹೋಲ್ ಡಿವೈಡೆಡ್ ಬೈ N1 ವ್ಯಾಲ್ಯೂ ಇಸ್ 300 ಪ್ಲಸ್ N2 ವ್ಯಾಲ್ಯೂ ಇಸ್ 200. ಸೊ P ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಫಸ್ಟ್ ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 300 ಇಂಟು 0.216 ಪ್ಲಸ್ 200 ಇಂಟು 0.175. ಸೊ ಹೋಲ್ ಡಿವೈಡೆಡ್ ಬೈ 99.8 ಬರುತ್ತೆ ಇಲ್ಲಿ. ಹೋಲ್ ಡಿವೈಡೆಡ್ ಬೈ 300 ಪ್ಲಸ್ 200 ಅಂತ ಅಂದ್ರೆ 500. ಸೊ 99.8 ಹೋಲ್ ಡಿವೈಡೆಡ್ ಬೈ 500. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ 0.1996 ಬಂತು. ಯಾವುದು? P ವ್ಯಾಲ್ಯೂ. ಸರಿನಾ? ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ಬೇಕಿದ್ರೆ ಇನ್ನೊಂದ್ಸಲಿ. ಸೊ P ವ್ಯಾಲ್ಯೂ ಗೊತ್ತಾಗಿದೆ ಅಂತಂದ್ರೆ Q ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ Q ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 1 ಮೈನಸ್ P. ಸೊ Q ವಿಲ್ ಬಿ ಈಕ್ವಲ್ ಟು 1 ಮೈನಸ್ P ವ್ಯಾಲ್ಯೂ ಏನಿದೆ? 0.1996. ಸರಿನಾ? ಸೊ ಕ್ಯಾಲ್ಕುಲೇಟರ್ ಹಾಕಿ 1 ಮೈನಸ್ 0.1996 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ?
ಕ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.8004. ಸೊ ಈಗ ನನ್ನ ಹತ್ರ ಕ್ಯೂ ವ್ಯಾಲ್ಯೂ ಇದೆ ಮತ್ತೆ ಪಿ ವ್ಯಾಲ್ಯೂ ಇದೆ. ಸೊ ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಎರರ್ ಇ, ಸರಿನಾ? ಸೊ ಎರರ್ ಇ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಇಂಟು ಕ್ಯೂ ಇಂಟು 1/n1 ಪ್ಲಸ್ 1/n2. ಗೊತ್ತಾಯ್ತಾ? ಸೊ ಅಷ್ಟಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಪಿ ವ್ಯಾಲ್ಯೂ ಏನಿದೆ ನಮಗೆ 0.1996 ಇಂಟು ಕ್ಯೂ ವ್ಯಾಲ್ಯೂ ಏನಿದೆ ನನಗೆ 0.8004 ಇಂಟು 1/n1 ವ್ಯಾಲ್ಯೂ, n1 ವ್ಯಾಲ್ಯೂ ಏನಿರೋದು 300 ಪ್ಲಸ್ 1 ಡಿವೈಡೆಡ್ ಬೈ n2 ವ್ಯಾಲ್ಯೂ ಏನಿರೋದು ನನಗೆ 200 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ ಇ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಮತ್ತೆ ಕ್ಯೂ ವ್ಯಾಲ್ಯೂನ ಹಂಗೆ ಬರ್ಕೊಳ್ಳಿ, 0.1996 ಇಂಟು 0.8004 ಇಂಟು, ಸೊ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 1 ಡಿವೈಡೆಡ್ ಬೈ 300 ಪ್ಲಸ್ 1 ಡಿವೈಡೆಡ್ ಬೈ 200 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 8.333333 ಅಂತ ಬರುತ್ತೆ. ಸೊ 8.34 ಇಂಟು 10⁻³ ಸರಿನಾ? ಇವಾಗ ಇದಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ರೂಟ್ ಅನ್ನು ಹಾಕಿ, ರೂಟ್ ಆಫ್ 0.1996 ಇಂಟು 0.8004 ಇಂಟು 8.34 ಇಂಟು 10⁻³ ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ಈ ವ್ಯಾಲ್ಯೂ ಈಸ್ ಈಕ್ವಲ್ ಟು 2.982 ಇಂಟು 10⁻³ ಬಂತು, ಸರಿನಾ? ಈ ವ್ಯಾಲ್ಯೂ ಎಷ್ಟು? 2.982 ಇಂಟು 10⁻³. ಸೊ ಈ ವ್ಯಾಲ್ಯೂ ಗೊತ್ತಾಗಿದೆ ಅಂತಂದ್ರೆ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಝಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು P1 ಮೈನಸ್ P2 ಹೋಲ್ ಡಿವೈಡೆಡ್ ಬೈ ಇ. ಸೊ ಝಡ್ ಏನ್ ಮಾಡುತ್ತೆ, ಇಲ್ಲಿ ಡಿಫೈನ್ ಮಾಡ್ತಾ ಹೋಗುತ್ತೆ. ನೋಡಿ ಅಲ್ಲಿ ಅವ್ರೇನ್ ಕೊಟ್ಟಿರೋದು, ಈಸ್ ದೇರ್ ದ ಡಿಫರೆನ್ಸ್ ಇನ್ ದ ಪ್ರಪೋಸಿಷನ್ ಆಫ್ ದ ಡಿಫೆಕ್ಟಿವ್ ಇನ್ ಸ್ಯಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಯಾಂಪಲ್ ಏನು 2 ಸ್ಯಾಂಪಲ್ ಇದಾವಲ್ಲ, ಎರಡರಲ್ಲೂ ಕೂಡ ಡಿಫೆಕ್ಟಿವ್ ಆಗಿರುವಂತಹ ಸಂಖ್ಯೆ ಏನಾದ್ರೂ ಚೇಂಜಸ್ ಇದೆಯಾ ಅಥವಾ ಸಿಮಿಲಾರಿಟಿ ಇದೆಯಾ ಅಂತ ತೋರಿಸ್ಬೇಕು. ಸೊ ಅದಕ್ಕೆ ಮೇನ್ ಆಗಿ ಬೇಕಾಗಿರೋದೇ ಝಡ್ ವ್ಯಾಲ್ಯೂ. ಸೊ ಝಡ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? P1 ಮೈನಸ್ P2 ಬೈ ಇ. P1 ವ್ಯಾಲ್ಯೂ ಏನಿರೋದು ನಮಗೆ 0.216 ಮೈನಸ್ P2 ವ್ಯಾಲ್ಯೂ ಏನಿರೋದು ನಮಗೆ 0.175 ಹೋಲ್ ಡಿವೈಡೆಡ್ ಬೈ ಇ. ಈ ವ್ಯಾಲ್ಯೂ ಏನಿರೋದು ನಮಗೆ 2.982 ಇಂಟು 10⁻³ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 0.216 ಇಂಟು ಮೈನಸ್ 0.175 ಹೋಲ್ ಡಿವೈಡೆಡ್ ಬೈ 2.982 ಇಂಟು 10⁻³ ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ವ್ಯಾಲ್ಯೂ ಈಸ್ 0.2159 ಬಂತು. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ, ಝಡ್ ವ್ಯಾಲ್ಯೂ ಗೊತ್ತಾದ್ಮೇಲೆ ಅವ್ರು ಏನಂತ ಕೇಳಿರೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ವಾ? ಸೊ ಎರಡು ವ್ಯಾಲ್ಯೂ ನಾನು ಹೇಳಿದ್ದೀನಿ ಪ್ರತಿ ವಿಡಿಯೋದಲ್ಲೂ. 5% ಅಂತಂದ್ರೆ 1.96, 1% ಅಂತಂದ್ರೆ 2.58. ಇವೆರಡು ಕೂಡ ನೆನಪಿರ್ಬೇಕು. ಅವ್ರು ಹೇಳ್ತಿರೋದೇನು 5%. ಸೊ 5% ಅಂದಾಗ ಝಡ್ ವ್ಯಾಲ್ಯೂ ಏನಾಗಿರ್ಬೇಕು? 1.96 ಗಿನ್ನ ಕಡಿಮೆ ಇರಬೇಕು. ಏನಾದರೂ ಝಡ್ ವ್ಯಾಲ್ಯೂ 1.96 ಗಿನ್ನ ಕಡಿಮೆ ಇದೆ, ಬಿಕಾಸ್ 5% ಲೆವೆಲ್ ಅಂತ ಹೇಳಿರೋದ್ರಿಂದ. ಏನಾದರೂ ಝಡ್ ವ್ಯಾಲ್ಯೂ 1.96 ಗಿನ್ನ ಕಡಿಮೆ ಇದೆ ಅಂತಂದ್ರೆ ನಾವು ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತ ಬರಿತೀವಿ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ಏನು ಚೇಂಜಸ್ ಆಗಿರಲ್ಲ, ಸರಿನಾ? ಎರಡರಲ್ಲೂ ಕೂಡ ಸಿಮಿಲರ್ ಡಿಫೆಕ್ಟಿವ್ನೆಸ್ ಇರುತ್ತೆ. ಸೊ ಅದನ್ನ ಬರಿಬಹುದು. ಸೊ ಝಡ್ ವ್ಯಾಲ್ಯೂ ಎಷ್ಟಿದೆ ನಮಗೆ? ಝಡ್ ವ್ಯಾಲ್ಯೂ 0.2159 ವಿಚ್ ಇಸ್ ಲೆಸ್ ದೆನ್ 1.96 ಅಲ್ವಾ? ಸೊ 0.2159 is less than 1.96 ಅಲ್ವಾ? ಎಸ್. ಸೊ ಕನ್ಕ್ಲೂಷನ್ ಬರೀರಿ. ಸಿನ್ಸ್ ಝಡ್ ವ್ಯಾಲ್ಯೂ is less than 1.96, the hypothesis is accepted at 5% level of significance. ಗೊತ್ತಾಯ್ತಾ? ಯಾವ ರೀತಿ? ಸಿನ್ಸ್ ಝಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 1.96, 5% ಲೆವೆಲ್ ಅಂದ್ರಿಂದ 1.96 ಗಿನ್ನ ಕಡಿಮೆ ಇರಬೇಕು. ಕಡಿಮೆ ಇರೋದ್ರಿಂದ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ thus no significant difference in the samples at 5% level of significance. ಸರಿನಾ? 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಏನು ಕೂಡ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇಲ್ಲ. ಎರಡು ಕೂಡ ಆಲ್ಮೋಸ್ಟ್ ಸೇಮ್ ನಂಬರ್ ಆಫ್ ಡಿಫೆಕ್ಟಿವ್ನೆಸ್ ಅನ್ನ ತೋರಿಸ್ತಾ ಇದಾವೆ ಅಂತ. ಇವೆರಡನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದೀನಿ ಅದೇ ರೀತಿ ಬರಿತಾ ಹೋಗಿ ಎಕ್ಸಾಮಿನೇಷನ್ ಅಲ್ಲಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು.
ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.